ಒಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೇವಲ ಒಂದು ರೈಲ್ವೆ ದುರ್ಘಟನೆ ಆಗಿದ್ದಕ್ಕೆ ರಾಜೀನಾಮೆ ಕೊಟ್ಟರು. ಇವತ್ತು 18 ಹುಡುಗರು ಸೂಯಿಸೈಡ್ ಮಾಡ್ಕೊಂಡು ಸತ್ತು ಹೋಗ್ಬಿಟ್ಟಿದ್ರಲ್ಲ. 18ರಿಂದ 20 ಹುಡುಗರು 20 ಹುಡುಗರು ಸತ್ತು ಹೋಗ್ಬಿಟ್ಟು ಅದ್ರ ಸಲುವಾಗಿ ಇವತ್ತು ಪಾಪ ಅವ್ರು ಕುಳಿತಿದ್ದಾರೆ. ಅವ್ರು ನ್ಯಾಯ ಸಿಗಲಿ ಮಕ್ಕಳಿಗೆ ಅಂತೇಳಿ. ಅವ್ರಿಗೆ ಅನ್ಯಾಯ ಆಗಿದೆ ಪಾಪ. ವರ್ಕ್ ಮಾಡಿದ, ಜೀವನ ಹಾಳು ಮಾಡ್ಕೊಂಡಿದ್ದಾರೆ, ದುಡ್ಡು ಹಾಳ್ಕೊಂಡಿದ್ದಾರೆ. ಅವ್ವ ಅಪ್ಪ ನಮ್ಮ ಆಸ್ತಿಗಳು ಮಾಡಿ ಕಲಿಸ್ತಾ ಇದ್ದಾರೆ. ಒಬ್ಬ ಹುಡುಗ ಅಥವಾ ಹುಡುಗಿ ಒಂದು ಈ ನೀಟದ ಎಕ್ಸಾಮ್ ಮಾಡಬೇಕಾಗಿದೆ, 1 ವರ್ಷಕ್ಕೆ 5 ಲಕ್ಷ ರೂಪಾಯಿ ಖರ್ಚು ಮಾಡಲಿ. ಅಲ್ಲ ಸರ್, ಇವರು ಯಾಕೆ ಮೊದಲು ಹೇಳ್ತಾ ಇದ್ದಾರೆ ನ್ಯೂಜಿಲ್ಯಾಂಡ್ದಲ್ಲಿ ಹೋಗಿ ಭಾಷಣ ಮಾಡ್ತಾರೆ. ನ್ಯೂಜಿಲ್ಯಾಂಡ್ಗೂ ನನಗೂ ಬಹಳ ಹಳೆ ಸಂಬಂಧ. ನಾನು ಯಾವಾಗ PM ಆಗೋಕ್ಕಿಂತ ಮುಂಚೆ ನಾನು ಯಾರೂ ಗುರ್ತಾ ಇಲ್ಲ. 3 ಗಿಫ್ಟ್ಗಳನ್ನು ಯಾರು ಕೊಟ್ಟರಂತೆ ನ್ಯೂಜಿಲೆಂಡ್ನಲ್ಲಿ ಇವ್ರಿಗೆ. ಒಂದು ಮಫ್ಲರು, ಒಂದು ಹ್ಯಾಂಡ್ ಗ್ಲೌಸು, ಒಂದು ಟೋಪಿ. ಅಂದರೆ ಜನ ಈ ಸುಪ್ರಿಯಾ ಶ್ರೀನಾಥ್ ಅಂತ ಕಾಂಗ್ರೆಸ್ನ ಒಳ್ಳೆಯ ವಕ್ತವರು, ಅವರು ಒಂದು ಮಾತು ಹೇಳ್ತಾರೆ. ಅವ್ರು ಟ್ವೀಟ್ ಮಾಡಿದ್ದಾರೆ, ಅದನ್ನು ಓಪನ್ ಆಗಿ ಟ್ವೀಟ್ ಮಾಡಿದ್ದಾರೆ. ಅದು ಟ್ವೀಟ್ ಏನಂತಂತಂದರೆ, ಟೋಪಿನ ಭಾರತದ ಜನತೆಗೆ ಹಾಕಿದ್ದಾರೆ, ಗ್ಲೌಸನ್ನು ಹಾಕೊಂಡು ಕಳ್ತನ ಮಾಡಿದ್ದಾರೆ, ಸೋರಿಕೆ ಪತ್ರ ಮಾಡಿದ್ದಾರೆ, ಆದರೆ ಪ್ರೂಫ್ ಸಿಗ್ತಾ ಇಲ್ವಲ್ಲ. ಆಮೇಲೆ EVM ಮಷಿನ್ಗಳಿಗೆ ಬೆಂಕಿ ಹಚ್ಬಿಟ್ರು ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ. ಆಮೇಲೆ ಅದ್ರ ಜೊತೆಗೆ ಇವಾಗ ಮಫ್ಲರ್ ಹಾಕೊಂಡು ಅಲ್ಲಿಗೆ ಹೋಗವ್ರೆ. ಮಫ್ಲರ್ ಹಾಕೊಂಡು ನಾನು ಅಲ್ಲಿಗೆ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ. ಅಲ್ಲ ಸರ್, ಅವರು ಇದನ್ನು ಕೂಡ ಬರೀತಾರೆ. ಇವರು 17ನೇ ವಯಸ್ಸಿನವರೆಗೂ ಕೂಡ ಚಾಯ್ ಮಾರಿದ್ದೀನಿ ಅಂತ ಹೇಳ್ಕೊಂತಾರೆ. ಆಮೇಲೆ ಇನ್ನು 30-35 ವರ್ಷಗಟ್ಟಲೆ ಭಿಕ್ಷೆ ಬೇಡ ನನ್ನ ಜೀವನವನ್ನು ಮಾಡಿದ್ದೀನಿ ಅಂತ ಹೇಳ್ತಾರೆ ನರೇಂದ್ರ ಮೋದಿಯವರು. 17 + 35 ವರ್ಷ ಎಷ್ಟಾಯ್ತು ಸರ್? 52 ವರ್ಷ ಆಯಿತು. ಹೌದಾ ಸರ್? 52 ವರ್ಷಗಳ ಕಾಲ ಇವರು ಭಿಕ್ಷೆ ಬೇಡಿದ್ದಾರೆ. ಇನ್ನು ನ್ಯೂಜಿಲೆಂಡ್ಗೆ ಯಾವಾಗ ಹೋದ್ರು? ಇಂಥ ಭಿಕ್ಷುಕತನ ಎಲ್ರಿಗೂ ಬೇಕು ಅಂತ ಪ್ರತಿಪಾದನೆ ಮಾಡ್ತಾರೆ ಸುಪ್ರಿಯಾ ಅವರು. ಅಲ್ಲ, ಇಂಥ ಭಿಕ್ಷುಕ ಅಂದರೆ ಫಾರಿನ್ಗಳಿಗೆ ಹೋಗುವಂತಹ ಭಿಕ್ಷುಕ ಯಾರು? ಅಷ್ಟು ದುಡ್ಡು ಆಯ್ತಾ ಈ ಭಿಕ್ಷುಕತನದಲ್ಲಿ? ಈ ಒಂದು ಏನಂತಾರೆ, ಅದು ಪ್ಯಾಷನ್, ಭಿಕ್ಷೆ ಬೇಡೋ ಪ್ಯಾಷನ್ ಅಂತ ಅನ್ಕೊಂತಾರ ಅವರು. ಅಲ್ಲ ಸರ್, ಇದನ್ನ ಅರ್ಥ ಮಾಡ್ಕೋಬೇಕು. ಸುಳ್ಳು ಹೇಳೋಕ್ಕಿಂತ ಮುಂಚೆನೂ ಕೂಡ ಒಂದ್ ರೀತಿ ಹಿಂದೆ ನಾನು ಏನು ಹೇಳ್ಕೊಂಡಿದ್ದಾರಲ್ರಿ, ಜೂಟ್ ಬೋಲೋ ಅವ್ರ ಸಿದ್ಧಾಂತ. ಜೊತೆಗೆ ಈಗ ಜಿದ್ದಿ ಮಾಡೋದು ಜಿದ್ಧಾಂತ ಅವ್ರ ಬದುಕಿದ. ಯಾಕಂದ್ರೆ ರೈತರ ಜೊತೆ ಮಾಡಿದ್ದು ಇಲ್ಲ ಜಿದ್ದು, ಇವ್ರ ಜೊತೆ ಚೈನಾ ಜೊತೆಗೆ ಬೆಳಿಲಿ ಅನ್ನೋದು ಒಂದು ಜಿದ್ದಿರ್ಬೇಕು. ಚೈನಾ ವಿರುದ್ಧ ನಾನು ಬೆಳಿತೀನಿ ಅಂತ ಜಿದ್ದಿರ್ಬೇಕು. ಇವ್ರು ಹೆಂಗೆ ಜಿದ್ದು ಮಾಡ್ತಾವ್ರು ಅಂತಂತಂದ್ರೆ, ನಮ್ಮ ದೇಶದ ಜನರನ್ನೇ ಉಪವಾಸ ಬೀಳಿ, ವನವಾಸ ಬೀಳಿ, ಇವ್ರು ಸತ್ತೋಗ್ಲಿ ಅನ್ನೋ. ಹಿಂದೆ ಮಗಿತ್ತಲ್ರಿ ಎಲೆಕ್ಟ್ರಿಕ್ ಸಲುವಾಗಿ ಉತ್ತರ ಪ್ರದೇಶದ ಒಬ್ಬ ವ್ಯಕ್ತಿ ಎಷ್ಟು 102 ದಿವಸ ಉಪವಾಸ ಹೌದುಲ್ರಿ. ಆ ಸಂದರ್ಭದಲ್ಲಿ ಇವರು ಅಗರ್ವಾಲ್ ಅವರು 2018-19 ತೀರೋಗ್ಬಿಟ್ರು. ಮತ್ತೆ ಈಗ ಅಂಥದ್ದು ಈಗ ಆದರೂ ಯಾರು ಆಸೆ ಪಡ್ಬೇಕಾಗಿಲ್ಲ. ಇದು ವಾಂಗ್ಚುಕ್ ಅವ್ರು ಸತ್ತೋಗ್ಬಿಟ್ರಪ್ಪ ಅಂತಂದ್ರೆ ಅದಕ್ಕೆ ಜನ ಎಷ್ಟು ಮಟ್ಟಿಗೆ ಪ್ರತಿಸ್ಪಂದಿಸ್ತಾರೆ, ಏನು ಮಾಡ್ತಾರೆ.